ಹೆಗಣ ಮುದ್ದು ಮದರ್ ಪ್ರಾಮಿಸ್ ಈಗ ಜೆರಾಕ್ಸ್. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಏಕ್ಲು ಚಾನಲ್ಗೆ ಸ್ವಾಗತ. ಜೆರಾಕ್ಸ್ ಟ್ರೈಲರ್ ನೋಡಿದಾಗ ನನಗೇನು ಅನ್ನಿಸ್ತು ಅನ್ನೋದನ್ನ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿರೋರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಮಾನ್ ಮ್ಯಾಟ್ರು ಮುಗಿಸಿ ಬಿಡೋಣ. ಡಾಲಿ ಪಿಕ್ಚರ್ಸಲ್ಲಿ ಬಂದಂಥ ಸಿನಿಮಾಗಳ ಪೈಕಿ ಎಲ್ಲ ಸಿನಿಮಾಗಳು ವಿಭಿನ್ನವಾಗಿದೆ, ವಿಶೇಷವಾಗಿದೆ. ಹೊಸಬ್ರಿಗೆ ಅವಕಾಶ ಕೊಡೋದ್ರಲ್ಲಿ ಡಾಲಿ ಪಿಕ್ಚರ್ಸ್ ಸಂಸ್ಥೆ ಫಸ್ಟ್ ಹ್ಯಾಂಡ್ ಅಂತಾನೆ ಹೇಳ್ಬೋದು. ಈಗಿನ ಸಿಚುವೇಶನ್ಗಳು, ಈಗಿನ ಪ್ರೊಡಕ್ಷನ್ ಹೌಸ್ಗಳಿಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋದರೆ ಡಾಲಿ ಪಿಕ್ಚರ್ಸ್ ಒಂದು ಮಟ್ಟಿಗೆ ತುಂಬ ಚೆನ್ನಾಗೇ ಸೌಂಡ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ವಿಶೇಷವಾಗಿ ವಿಭಿನ್ನವಾಗಿ 2 ಸಿನಿಮಾಗಳು ಆಲ್ರೆಡಿ ರೆಡಿ ಇದೆ. ಒಂದು ಮದರ್ ಪ್ರಾಮಿಸ್, ಇನ್ನೊಂದು ಹೆಗಣ ಮುದ್ದು. ಇದ್ರ ಜೊತೆಗೆ ವೆಬ್ ಸೀರೀಸ್ಗೂ ಕೈ ಹಾಕಿದ್ದಾರೆ. ಝೀ ಮುಖಾಂತರ ಕೊಲಾಬ್ರೇಷನ್ ಮಾಡ್ಕೊಂಡಂಥ ಡಾಲಿ ಪಿಕ್ಚರ್ಸ್ ಸಂಸ್ಥೆ ಜೆರಾಕ್ಸ್ ಅನ್ನೋ ವೆಬ್ ಸೀರೀಸ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದು ಏಪ್ರಿಲ್ 24ಕ್ಕೆ ರಿಲೀಸ್ ಆಗ್ತಾ ಇದೆ ಝೀ5ನಲ್ಲಿ. ಸೊ ಈಗ ಸೀದಾ ಮ್ಯಾಟ್ರಿಗೆ ಬಂದ್ಬಿಡೋಣ. ಟ್ರೈಲರ್ ಹೇಳೋಕ್ಕಿಂತ ಮುಂಚೆ, ಶ್ರೀನಿಧಿ ಬೆಂಗಳೂರು ಇವರು ಬ್ಲಿಂಕ್ ಸಿನಿಮಾ ಖ್ಯಾತಿಯ ಡೈರೆಕ್ಟರ್. ವಿಭಿನ್ನವಾಗಿ ಫಸ್ಟ್ ಸಿನಿಮಾದಲ್ಲೇ ವಿಶೇಷವಾಗಿ ಸಿನಿಮಾ ಮಾಡಿ ಗೆದ್ದಂಥ ಡೈರೆಕ್ಟರ್ ಇವರು. ಒಂದು ಸಿನಿಮಾ ಆದ ತಕ್ಷಣ ಕಳೆದೋಗುವಂಥ ಡೈರೆಕ್ಟರ್ ಇರೋ ನಮ್ಮ ಇಂಡಸ್ಟ್ರೀಲಿ ಇವರು ಈಗ ವಿಡಿಯೋ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಐ ಮೀನ್ ಅದು ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಅಥವಾ ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ ಅಂತ ಕೇಳ್ಪಟ್ಟೆ. ಅದ್ರ ಜೊತೆಗೆ ಗ್ಯಾಪಲ್ಲಿ ಜೆರಾಕ್ಸ್ ಅನ್ನೋ ವೆಬ್ ಸೀರೀಸ್ನ ಡೈರೆಕ್ಟ್ ಮಾಡಿದ್ದಾರೆ. ಟ್ರೈಲರ್ನ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಟೆಕ್ನಿಕಲ್ ಬಗ್ಗೆ ಮಾತಾಡ್ಬಿಡೋಣ. ಈ ಸೀರೀಸ್ ಏನಿದೆ ಆಲ್ಮೋಸ್ಟ್ ಇವಾಗ ಬರ್ತಾ ಇರೋ ಸಿನಿಮಾಗಳಿಗೆ ಕಾಂಪಿಟೇಷನ್ ಕೊಡೋ ಥರ ಇದೆ. ಒಂದು ಮಿನಿಮಮ್ ಬಜೆಟಲ್ಲಿ ಮಾಡಿರೋ ಸೀರೀಸ್ ಇದಾಗಿದೆ. ಅದೇನೋ ಗೊತ್ತಿಲ್ಲ, ಸಿನಿಮಾ ಅಂತ ಬಾಯಿಗೆ ಬಂದ್ಬಿಡುತ್ತೆ. ಬಿಕಾಸ್ ಸಿನಿಮಾ ಕ್ವಾಲಿಟಿ ಕೊಟ್ಟಿದ್ದಾರೆ ಸೀರೀಸ್ಗೆ. ಕಾಂಪಿಟೇಷನ್ ದುನಿಯಾದಲ್ಲಿ ತುಂಬ ಚೆನ್ನಾಗೇನೆ ಸೀರೀಸ್ನ ಡೈರೆಕ್ಟ್ ಮಾಡಿದ್ದಾರೆ. ಎಲ್ಲೂ ಕೂಡ ಯಾವುದಕ್ಕೂ ಕುಂದು ಕೊರತೆ ಆಗದೇನೆ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಈ ಸೀರೀಸ್ನ ವಿಶೇಷತೆ ಏನಪ್ಪ ಅಂದರೆ ಸ್ಟಾರ್ಕಾಸ್ಟ್. ಆ ಸ್ಟಾರ್ಕಾಸ್ಟ್ ವಿಚಾರನ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ. ಸೊ ಈಗ ನಾವು ಟ್ರೈಲರ್ ಕಡೆ ಹೋಗೋಣ. ಖಮಾನ್. ರಾಯದುರ್ಗ ಅನ್ನೋ ಒಂದು ಊರು, ಅಲ್ಲೊಂದು ಜೆರಾಕ್ಸ್ ಅಂಗಡಿ ಇದೆ. ಅದ್ರ ಪಕ್ಕದಲ್ಲೇ ಒಂದು ಕಟಿಂಗ್ ಶಾಪ್ ಇದೆ. ಜೆರಾಕ್ಸ್ ಅಂಗಡಿ ಓನರ್ ಬಂದು ನಮ್ಮ ಓಂ ಪ್ರಕಾಶ್ ರಾವ್ ಅವರು ಅಂತ ಅನಿಸುತ್ತೆ. ಅವರ ಮಗ ಅಥವಾ ಅವರ ಸಂಬಂಧಿಕನೇ ಯಾರೋ ಆಗಿರೋ ಅಂತಹ ನಾಗಭೂಷಣ್ ಅವರು ಆ ಜೆರಾಕ್ಸ್ ಅಂಗಡಿನ, ಓಬಿರಾಯ್ನ ಕಾಲದ ಜೆರಾಕ್ಸ್ ಅಂಗಡಿನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೊಬ್ಳು ಗರ್ಲ್ ಫ್ರೆಂಡ್, ದಟ್ ಈಸ್ ಪಾಯಲ್ ಚಂಗಪ್ಪ. ಊರಲ್ಲಿ ಪೊಲೀಸ್ ಇದ್ದಾರೆ, ದಟ್ ಈಸ್ ಮಂಜು ಪಾವಗಾಡ. ಇದ್ರ ಜೊತೆಗೆ ನಮ್ಮ ತುಕಾಲಿ ಸಂತು ಅವರಿದ್ದಾರೆ, ಜಗ್ಗಪ್ಪ ಅವರಿದ್ದಾರೆ, ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಈ ಸೀರೀಸು ಒಂದು ಊರಲ್ಲಿ ನಡೆಯುವಂಥ ಒಂದು ಎಲೆಕ್ಷನ್ ಟೈಮಲ್ಲಿ ನಡೆಯುವಂಥ ಒಂದು ಘಟನೆ ಅಂತ ಅನಿಸುತ್ತೆ. ನಿಮ್ಗೆ ಯಾರಿಗಾದ್ರು ರೈಸ್ ಪೂಲಿಂಗ್ ಅನ್ನೋದ್ರ ಬಗ್ಗೆ ಏನಾದರೂ ಕೇಳಿದರೆ ಅದು ಇಲ್ಲೊಂಚೂರು ಸ್ವಲ್ಪ ಕನೆಕ್ಟ್ ಆಗೋದು. ಇದು ರೈಸ್ ಪೂಲಿಂಗ್ ಬಗ್ಗೆ ಏನಿಲ್ಲ. ತಾಮ್ರಕ್ಕೆ ಸಿಡ್ಲು ಹೊಡೆದ್ಮೇಲೆ ಅದಕ್ಕೊಂದು ಪವರ್ ಬರುತ್ತೆ. ಆ ಪವರ್ ಏನಾದರೂ ಜೆರಾಕ್ಸ್ ಮಿಷಿನ್ಗೆ ಟಚ್ ಆದಾಗ ಅಲ್ಲಿ ಏನಾಗುತ್ತೆ, ನಮ್ಮ ನಾಗಭೂಷಣ್ ಅವ್ರಿಗೆ ಒಂದು ವಿಶೇಷವಾಗಿರೋ ವಿಭಿನ್ನವಾಗಿರೋ ಅಂಥ ಒಂದು ಪವರ್ ಸಿಗುತ್ತೆ. ಆ ಪವರ್ ಹಿಡ್ಕೊಂಡು ಅವ್ರು ಯಾವ ಥರ ಆಟಾಡಿಸ್ತಾರೆ, ಏನೇನು ಮಾಡ್ತಾರೆ ಅನ್ನೋದು ಫುಲ್ಲು ಕಾಮಿಡಿ ಫನ್ ರೀತಿಯಲ್ಲಿ ಇಲ್ಲಿ ತೋರಿಸಿದ್ದಾರೆ. ಟ್ರೈಲರಲ್ಲಿ ಸಿನಿಮಾ ಕತೆ ಬಿಟ್ಕೊಟ್ಟು ಒಳ್ಳೇದು ಮಾಡಿದ್ದಾರೆ. ಬಿಕಾಸ್ ನೋಡೋವಂಥ ಆಡಿಯನ್ಸ್ಗೆ ಈ ಟ್ರೈಲರ್, ಐ ಮೀನ್ ಈ ಸೀರೀಸ್ ಇದ್ರ ಬಗ್ಗೆ ಇದೆ. ಮೋಸ ಅಂತೂ ಏನೂ ಮಾಡಲ್ಲ, ಮಿನಿಮಮ್ ಗ್ಯಾರಂಟಿ ಇದೆ, ನೋಡ್ಬೋದು ಅಂತಲೂ ಹೇಳಿದ್ದಾರೆ. ಝೀ5ಲಿ ಬಂದಂಥ ನನ್ನ ಫೇವ್ರೆಟ್ ಸೀರೀಸ್ ಒಂದು ಅಯ್ಯನ ಮನೆ, ಇನ್ನೊಂದು ಮಾರಿಗಲ್ಲು. ಅದಾದಮೇಲೆ ಇದು ನನ್ನ ಫೇವ್ರೆಟ್ ಲಿಸ್ಟಿಗೆ ಸೇರ್ಕೊಳ್ಳೋ ಸಾಧ್ಯತೆಗಳಿದೆ. ನೋಡೋಣ. ಈ ಸೀರೀಸಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಕಾಮಿಡಿ ಇದೆ. ಬಿಕಾಸ್ ಐ ಲವ್ ಕಾಮಿಡಿ ಜಾನರ್ಸ್. ಅಟ್ ಪ್ರೆಸೆಂಟ್ ಇವಾಗ ಕಾಮಿಡಿ ಸಿನಿಮಾಗಳು ಬರ್ತಾಯಿಲ್ಲ. ಸೊ ಸೀರೀಸಲ್ಲಿ ಅದನ್ನು ಕಾಮಿಡಿ ಎಂಜಾಯ್ ಮಾಡೋಣ ಅಂತ ನನ್ನ ಅಭಿಪ್ರಾಯ. ಅಂದಾಗೆ ಈ ಸಿನಿಮಾದ ಟೆಕ್ನಿಕಲ್ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಹೋದರೆ ಸೂಪರಾಗೇ ಇದೆ. ಟೆಕ್ನಿಷಿಯನ್ಸ್ ಟೀಮ್ ಎಲ್ಲ ಸಖತ್ತಾಗೇ ಮಾಡಿದ್ದಾರೆ. ಎಸ್ಪೆಷಲಿ ನನಗೆ ಇಷ್ಟ ಆಗಿದ್ದು ಸಿನಿಮಾಟೋಗ್ರಫರ್, DI ಮತ್ತು ಕಾಸ್ಟ್ಯೂಮ್ ಡಿಸೈನ್ ಮತ್ತು ಸೆಟ್ ಡಿಸೈನ್. ಈ 4 ಸಖತ್ತಾಗಿ ಕಾಣಿಸುತ್ತೆ. ಬಿಕಾಸ್ ಈ 4 ಚೆನ್ನಾಗಿರೋದ್ರಿಂದ ಅಲ್ಲಿ ನೀವು ಎಂಥ ಆರ್ಟಿಸ್ಟ್, ರೆಕಗ್ನೈಸ್ ಆರ್ಟಿಸ್ಟಾರು ಹಾಕ್ರಿ, ಹೊಸಬ್ರನ್ನಾದರೂ ಹಾಕಿದ್ರು ಸೂಪರಾಗಿ ಕಾಣುತ್ತೆ. ಅಂದಾಗೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಆದಂಥ ಸುಧಾಕರ್ ಅವರಿದ್ದಾರೆ, ಅದಾದಮೇಲೆ ಯಶವಂತ್ ಶೆಟ್ಟಿ ಅವರಿದ್ದಾರೆ, ಸುಮಾರು ಜನ ಇದ್ದಾರೆ. ನೋಡೋಣ ಹೊಸ ಸೀರೀಸ್ ಹೊಸ ಅಲೆನ ಹೇಗೆ ಎಬ್ಸುತ್ತೆ ಅನ್ನೋದು ಇದೇ ಏಪ್ರಿಲ್ 24ಕ್ಕೆ ಗೊತ್ತಾಗುತ್ತೆ. ಅಂದಾಗೆ ಡಾಲಿ ಪಿಕ್ಚರ್ಸ್ ಕಡೆಯಿಂದ ನೆಕ್ಸ್ಟ್ ಮದರ್ ಪ್ರಾಮಿಸ್ ರಿಲೀಸ್ ಇದೆ, ನೋಡೋಣ. ಸಾಂಗ್ ಕೂಡ ಇವಾಗ ಚೆನ್ನಾಗಿ ಹಿಟ್ ಆಗಿದೆ. ಸೊ ಇದಾಗಿತ್ತು ನನ್ನ ರಿವ್ಯೂ. ನಾನು ಸೀರೀಸ್ಗೆ ಕಾಯ್ತಾ ಇದ್ದೀನಿ, ತುಂಬ ಇಷ್ಟ ಆಗ್ತಾ ಇದೆ. ಅಂದಾಗೆ ಹೋಗಿ ಬರಬೇಕು. ಶುಭ ದಿನ. ಸೀರೀಸ್ನ ಆದಷ್ಟು ಬೇಗ ರಿವ್ಯೂ ಮಾಡ್ತೀವಿ. ಬಾಯ್.